ಅಧ್ಯಾಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ಅಧ್ಯಾಯ ಮತ್ತು 17ನೇ ಒಂದು ವಾಕ್ಯ. ಒಂದು ಸಲ ಇದನ್ನ ಕ್ವಿಕ್ ಆಗಿ ಒಂದು ರಿಕ್ಯಾಪ್ ಮಾಡಿ ನಾವು ಮುಂದಿನ ವಾಕ್ಯಕ್ಕೆ ನಾವು ಹೋಗುವಂತರಾಗಿರೋಣ. ಇಲ್ಲಿ 16ನೇ ವಾಕ್ಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ, ತನ್ನ ಮಗನನ್ನು ನಾನು ಅನ್ಯ ಜನರಲ್ಲಿ ಪ್ರಸಿದ್ಧಿಪಡಿಸುವನಾಗಬೇಕೆಂದು ಆತನನ್ನು ನನ್ನೊಳಗೆ ಪ್ರಕಟಿಸುವುದಕ್ಕೆಂಬುದಾಗಿ ಈ ಒಂದು ವಾಕ್ಯ ಭಾಗದಲ್ಲಿ ನೋಡಿದ್ವಿ. ಅಂದ್ರೆ ಈ ವಾಕ್ಯದಲ್ಲಿ ನಾವು ಕಲಿತಂತಹ ಒಂದು ಸಂಗತಿ, ಪೌಲನನ್ನ ದೇವರು ಆರಿಸಿಕೊಂಡಂತಹ ಅಥವಾ ಆತನನ್ನ ಕರೆದಂತಹ, ಆತನನ್ನ ಪ್ರತ್ಯೇಕಿಸಿದಂತಹ ಒಂದು ಉದ್ದೇಶ ಏನೆಂಬುದಾಗಿ ನಾವು ಕಳೆದ ಬಾರಿ ಕಲಿತಾ ಬಂದ್ವಿ. ಮಾತ್ರವಲ್ಲ, ಆ ವಾಕ್ಯ ಭಾಗದಲ್ಲಿ ನಾವು ನೋಡುವ ಹಾಗೆ ಅವನು ಸ್ವತಃ ಹೇಳುವಂಥದ್ದು, ನಾನು ಯಾರ ಮುಖಾಂತರವಾಗಿ ನಾನು ಕಲೀಲಿಲ್ಲ, ನನಗೆ ಸ್ವತಃ ದೇವರು ನನಗೆ ಕಲಿಸಿಕೊಟ್ಟನು, ಆತನ ವಿಷಯವಾಗಿ ನಾನು ತಿಳಿಸುವುದಕ್ಕಾಗಿ ದೇವರೇ ನನ್ನನ್ನ ಆತನ ಏನ್ ಮಾಡಿದ್ದಾನೆ, ಕರೆದಿದ್ದಾನೆ, ತನ್ನ ಕೃಪೆಯನ್ನು ನನಗೆ ಕೊಟ್ಟು ನನ್ನನ್ನ ಕರೆದಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ವಾಕ್ಯ ಭಾಗದಲ್ಲಿ ನಾವು ಕಲಿತಾ ಬಂದೆವು. ಮಾತ್ರವಲ್ಲ, ನಾವು ಅನೇಕ ಉದಾಹರಣೆಗಳು ಕೆಲವೊಂದು ವಾಕ್ಯ ಆಧಾರಗಳನ್ನು ಕೂಡ ನಾವು ನೋಡ್ತಾ ಬಂದ್ವಿ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಆತನ ಶಿಷ್ಯರು ಅಂದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನ ಕೇಳಿ ಶಿಷ್ಯರನ್ನ ನೋಡಿ ಕೇಳುವಂತಹ ಒಂದು ಪ್ರಶ್ನೆ, ಆ ಒಂದು ಸಂದರ್ಭದಲ್ಲಿ ಶಿಷ್ಯರು ಕೊಡುವಂತಹ ಒಂದು ಉತ್ತರ ಹೇಗಿತ್ತು ಎಂಬುದಾಗಿ, ಅಲ್ಲಿ ಪೇತ್ರನಿಗೆ ಕೊಡುವಂತಹ ಉತ್ತರ ಹೇಗಿತ್ತು ಎಂಬುದಾಗಿ ಅನೇಕ ಉದಾಹರಣೆಗಳನ್ನು ಕೂಡ ನಾವು ಕಲಿತಾ ಬಂದ್ವಿ. ಹಾಗೆ 17ನೇ ವಾಕ್ಯಕ್ಕೆ ನಾವು ಬರುವಾಗ ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಮನುಷ್ಯರ ಆಲೋಚನೆಯನ್ನ ವಿಚಾರಿಸದೆ ಯೆರೂಸಲೇಮಿಗೆ ನನಗಿಂತ ಮುಂಚೆ ಅಪೊಸ್ತಲನಾಗಿದ್ದವರ ಬಳಿಗೂ ಹೋಗದೆ ಅರಬ್ಬ ಸ್ಥಾನಕ್ಕೆ ಹೋಗಿ ತಿರುಗಿ ದಮಸ್ಕಕ್ಕೆ ಬಂದನು ಎಂಬುದಾಗಿ. ಅಂದ್ರೆ ಇಲ್ಲಿ ಈ ಒಂದು ವಾಕ್ಯದಿಂದ ನಾವು ಕಲಿತ ಒಂದು ಸಂಗತಿ ಏನೆಂಬುದಾಗಿ ನೋಡುವಾಗ, ಒಂದು ಪ್ರತ್ಯೇಕತೆ. ಈತನು ಪೌಲನು ಮೊದಲು ಯೇಸು ಸ್ವಾಮಿಯನ್ನ ದಮಸ್ಕದಲ್ಲಿ ಸಂಧಿಸಿದಾಗ, ಅಂದ್ರೆ ಇವನು ಸೌಲನಾಗಿರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ದೇವಜನರನ್ನ ಅನೇಕ ಬಾರಿ ಹಿಂಸೆಪಡಿಸುತ್ತಾ, ಅವರನ್ನ ಸೆರೆಮನೆಗೆ ಹಾಕ್ಸುತ್ತಾ, ಮಾತ್ರವಲ್ಲ ಕೊಲೆಗೆ ಕೂಡ ಮುಂದಾಗುತ್ತಿದ್ದಂತಹ ಈ ಒಂದು ವ್ಯಕ್ತಿಯು ದೇವರನ್ನ ಅವನು ದಮಸ್ಕ ಪಟ್ಟಣದಲ್ಲಿ ಅವನು ದಾರಿಯಲ್ಲಿ ಸಂಧಿಸುವಂತ ಒಂದು ಸಂದರ್ಭದಲ್ಲಿ ಅವನಿಗೆ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ತಿಳಿದು ಬಂದಾಗ ಆತನು ಪೌಲನಾಗಿ ಮಾರ್ಪಟ್ಟದ್ದನ್ನ ನಾವು ನೋಡ್ತೇವೆ. ಮಾತ್ರವಲ್ಲ, ಆತನು ದೇವರನ್ನ ಕಂಡುಕೊಂಡ ತಕ್ಷಣ ಆತನು ಪೇತ್ರನ ಬಳಿಗೆ ಹೋಗಲಿ ಅಥವಾ ಯೆರೂಸಲೇಮಿನ ಹಿರಿಯನಾದಂತಹ ಯಾಕೋಬನ ಬಳಿಗಾಗಲಿ ಆತನು ಹೋಗದೆ ಅವನು ಅರಬ್ಗೆ ಹೋದನು ಎಂಬುದಾಗಿ ನಾವು ನೋಡ್ತೇವೆ. ಆ ಒಂದು ಅರಬ್ನಲ್ಲಿ ಹೆಚ್ಚು ಕಡಿಮೆ ಸುಮಾರು 3 ವರ್ಷಗಳ ಕಾಲ ಆತನಿದ್ದು ಮತ್ತೆ ಅವನು ದಮಸ್ಕಕ್ಕೆ ಬಂದು ನಂತರ ಆತನು ಯೆರೂಸಲೇಮಿಗೆ ಹೋದನು ಎಂಬುದಾಗಿ ನಾವು ಕಳೆದ ವಾರದಲ್ಲಿ ನಾವು ಕಲಿತಾ ಬಂದ್ವಿ. ಸೊ ಈ ಒಂದು ದಿನದಲ್ಲಿ ನಾವು ಮೊದಲದಾಗಿ ಒಂದು 18ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದಂತಹ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ಇಲ್ಲಿ 3 ವರ್ಷಗಳಾದ 18ನೇ ವಾಕ್ಯ, 3 ವರ್ಷಗಳಾದ ಮೇಲೆ ಕೇಫನ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬೇಕೆಂದು ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು ಎಂಬುದಾಗಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇಲ್ಲಿ ಅಪೊಸ್ತಲನಾದ ಪೌಲನು ಏನು ಹೇಳ್ತಾ ಇದ್ದಾನೆ ಅಂತ ಎಂಬುದಾಗಿ ನೋಡುವಾಗ, ಇಲ್ಲಿ 3 ವರ್ಷ ಅಂದ್ರೆ ಆತನು 3 ವರ್ಷದ ನಂತರ ಯೆರೂಸಲೇಮಿಗೆ ಹೋದೆ ಎಂಬುದಾಗಿ ಆತನು ಹೇಳುವಂತದನ್ನ ನೋಡ್ತೇವೆ. ದಮಸ್ಕದಲ್ಲಿ ಯೇಸುವನ್ನ ಈಗಾಗಲೇ ಹೇಳಿದಾಗೆ ಆತನು ಸಂಧಿಸಿದನು. ಮಾತ್ರವಲ್ಲ, ಆಮೇಲೆ 3 ವರ್ಷ ಅರಬ್ ಆ ಒಂದು ದೇಶಕ್ಕೆ ಆತನು ಹೋದನು. ನಂತರ ಆತನು ದಮಸ್ಕಕ್ಕೆ ಬಂದು ಮತ್ತೆ ಯೆರೂಸಲೇಮಿಗೆ ಬಂದು ಪೇತ್ರನನ್ನ ಸಂಧಿಸಿದಂತಹ ಒಂದು ಸಂಗತಿಯನ್ನ ನಾವು ಎಲ್ಲಿ ನೋಡ್ತೇವೆ ಎಂಬುದಾಗಿ ನೋಡುವಾಗ, ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ 26ರಿಂದ 30ನೇ ವಾಕ್ಯದ ತನಕ ನಾವು ವಚನ ಭಾಗದಲ್ಲಿ ನೋಡ್ತೇವೆ. ಇಲ್ಲಿ ಅವರು ಮತ್ತೆ ದಮಸ್ಕಕ್ಕೆ ಕಳಿಸಿದ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ಅಂದ್ರೆ ತಾರ್ಷಿಷ್ಗೆ ತನ್ನನ್ನ ವಾಪಸ್ ಕಳಿಸಿದಂತ ಒಂದು ಸಂದರ್ಭವನ್ನು ಕೂಡ ನಾವು ನೋಡ್ತೇವೆ. ಅದೊಂದು ವಾಕ್ಯ ನಾವು ಓದಿಕೊಳ್ಳೋಣ. ಅಪೊಸ್ತಲರು ಬರೆದಂತಹ ಕೃತ್ಯಗಳು 9ನೇ ಅಧ್ಯಾಯ 26ರಿಂದ 30 ವಾಕ್ಯ ತನಕ ನಾನು ಓದ್ತೇನೆ. ಅವನು ಯೆರೂಸಲೇಮಿಗೆ ಬಂದು ಶಿಷ್ಯರೊಳಗೆ ಸೇರಿಕೊಳ್ಳಬೇಕೆಂದು ಪ್ರಯತ್ನ ಮಾಡಿದಾಗ ಎಲ್ಲರೂ ಅವನನ್ನು ಶಿಷ್ಯನೆಂದು ನಂಬದೆ ಅವನಿಗೆ ಭಯಪಟ್ಟರು. ಆದರೆ ಬಾರ್ನಬನು ಅವನನ್ನು ಕೈ ಹಿಡಿದು ಅಪೊಸ್ತಲರ ಬಳಿಗೆ ಕರೆದುಕೊಂಡು ಹೋಗಿ ಅವನು ದಾರಿಯಲ್ಲಿ ಕರ್ತನನ್ನು ಕಂಡದ್ದನ್ನು
ಕರ್ತನು ಅವನ ಸಂಗಡ ಮಾತಾಡಿದ್ದನ್ನು, ದಮಸ್ಕದೊಳಗೆ ಯೇಸುವಿನ ಹೆಸರಿನಲ್ಲಿ ಧೈರ್ಯದಿಂದ ಮಾತಾಡಿದ್ದನ್ನು ಅವರಿಗೆ ವಿವರವಾಗಿ ಹೇಳಿದನು. ಆಮೇಲೆ ಅವನು ಯೆರೂಸಲೇಮಿನಲ್ಲಿದ್ದುಕೊಂಡು ಅವರಲ್ಲಿ ಬರುತ್ತಾ ಹೋಗುತ್ತಾ ಕರ್ತನ ಹೆಸರಿನಲ್ಲಿ ಧೈರ್ಯದಿಂದ ಬೋಧಿಸಿದನು ಮತ್ತು ಗ್ರೀಕ್ ಭಾಷೆಯನ್ನಾಡುವ ಯಹೂದ್ಯರ ಸಂಗಡ ಮಾತಾಡಿ ತರ್ಕಿಸುತ್ತಿದ್ದನು. ಆದರೆ ಅವರು ಅವನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಇದು ಸಹೋದರರಿಗೆ ತಿಳಿದು ಬರಲು ಅವರು ಅವನನ್ನು ಕೈಸೇರಿಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿಂದ ತಾರ್ಸಕ್ಕೆ ಕಳಿಸಿದರು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ಅಂದ್ರೆ ಈ ಒಂದು ವಾಕ್ಯವನ್ನ ನೋಡುವಾಗ ಆತನು ಅಲ್ಲಿಗೆ ಹೋಗುತ್ತಾ ಬರುತ್ತಾ ಇದ್ದಾನೆ ಎಂಬುದಾಗಿ ನೋಡುತ್ತೇವೆ. ಮಾತ್ರವಲ್ಲ, ಆ ಒಂದು 30ನೇ ವಚನಕ್ಕೆ ಬರುವಾಗ ಅವನನ್ನ ತಾರ್ಸಕ್ಕೆ ಕಳಿಸಿದರು ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನು ಯಾರನ್ನ ಸಂಧಿಸಿದನು ಎಂಬುದಾಗಿ ನೋಡುವಾಗ ಪೇತ್ರನ ಗಲಾತ್ಯ ಪತ್ರಿಕೆಯನ್ನು ನೋಡುವಾಗ ಕೇಫನು ಎಂಬುದಾಗಿ ಪೇತ್ರನನ್ನ ಇಲ್ಲಿ ಸಂಧಿಸಿದನು ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಯಾಕೆ ಪೌಲನು ಒಂದು ಸ್ಪೆಸಿಫಿಕ್ ಆಗಿ ಹಿ ಮೆನ್ಷನ್ಡ್ ವೆರಿ ಕ್ಲಿಯರ್ಲಿ ಅಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಯೆರೂಸಲೇಮಿಗೆ ಹೋಗಿ ಅವನ ಬಳಿಯಲ್ಲಿ 15 ದಿವಸ ಇದ್ದೆನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಪೇತ್ರನು 15 ದಿನ ಮಾತ್ರ ಅವನು ಹೇಳುವಂತದ್ದು, ನಾನು ಪೇತ್ರನನ್ನ 15 ದಿನ ಮಾತ್ರ ಸಂಧಿಸ್ತೆ, ಆತನ 15 ದಿನ ಮಾತ್ರ ನಾನು ನೋಡಿದೆ ಎಂಬುದಾಗಿ ಹೇಳುವಂತದ್ದನ್ನ ಈ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಪೇತ್ರನು ತಾನೇ ಪ್ರಧಾನ ಅಪೋಸ್ತಲನಾಗಿದ್ದಾನೆ. ಮಾತ್ರವಲ್ಲ, ಅಲ್ಲಿಯ ಒಂದು ಸಭೆಯ ಹಿರಿಯನಾಗಿದ್ದಾನೆ. ನೀವು ಇದನ್ನ ನೋಡುವಾಗ ಅಪೋಸ್ತಲರ ಕೃತ್ಯ 1ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ತನಕ ನಾವು ಓದುವಾಗ ನಮಗೆ ಅದು ಅರ್ಥವಾಗ್ತದೆ. ಯಾಕೆಂತಂದ್ರೆ ಪೇತ್ರನನ್ನ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಆತನನ್ನು ಉಪಯೋಗಿಸಿದನು, ಆತನನ್ನ ಯಾವ ಮಟ್ಟಿಗೆ ಆ ಪೇತ್ರನನ್ನ ದೇವರು ಉಪಯೋಗಿಸಿದನು ಎಂಬುದಾಗಿ ಆ ಒಂದು ಅಧ್ಯಾಯ ಭಾಗಗಳನ್ನ ನಾವು ಓದುವಾಗ ಅದು ನಮಗೆ ಗೊತ್ತಾಗ್ತದೆ. ಇಲ್ಲಿ ಈ 15 ದಿನಗಳಲ್ಲಿ ಒಂದು ವೇಳೆ ಪೌಲನು ಈ 15 ದಿನಗಳು ಈ ಪೇತ್ರನ ಒಟ್ಟಿಗೆ ಅಥವಾ ಆ ಒಂದು ಯೆರೂಸಲೇಮಿನಲ್ಲಿ ಇದ್ದಾಗ ಈ ಒಂದು 15 ದಿನಗಳಲ್ಲಿ ಈ ಅಪೋಸ್ತಲರು ಅಥವಾ ಪೇತ್ರನು ಈ ಒಂದು ಈ ಅಪೋಸ್ತಲರು ಈ ಎಲ್ಲಾ ಅಪೋಸ್ತಲರುಗಳು ಮಾಡುವಂತಹ ಎಲ್ಲಾ ಕಾರ್ಯಗಳನ್ನಾಗಲಿ ಅಥವಾ ಅವರ ಒಂದು ಕರ್ತವ್ಯಗಳನ್ನಾಗಲಿ ಅಥವಾ ಅವರ ಒಂದು ರೀತಿ ನಿಯಮಗಳನ್ನಾಗಲಿ ಕಲ್ತುಕೊಳ್ಳುವುದಕ್ಕೆ ಸಾಧ್ಯವಿದೆಯಾ ಎಂಬುದಾಗಿ ನೋಡುವಾಗ ಅದು ಸಾಧ್ಯವಿಲ್ಲ. ಯಾಕಂದ್ರೆ 15 ದಿನದಲ್ಲಿ ಸಂಪೂರ್ಣವಾಗಿ ನಾವು ಕಲಿತೇವೆ ಎಂಬುದಾಗಿ ನೋಡುವಾಗ ಅದು ಸಾಧ್ಯವಾಗದಂತಹ ಒಂದು ಕಾರ್ಯ. ಇನ್ನು ಕೆಲವರಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೆಲವರು ಹೋಗಿ ಕಲಿತುಕೊಂಡಂತಹ ಒಂದು ಸಂದರ್ಭ. ಮಾತ್ರವಲ್ಲ, ಅಲ್ಲಿ ಕೆಲವೊಂದು ಸಮಸ್ಯೆಗಳು ಆದಾಗ ಅದನ್ನ ಸರಿಪಡಿಸಿಕೊಳ್ಳುವಂತಹ ಒಂದು ಸಂದರ್ಭವನ್ನು ನೋಡ್ತೇವೆ. ಆದ್ರೆ ಇಲ್ಲಿ ಪೌಲನು ಹೇಳುವಂತದ್ದು, ನಾನು ಅದರ 15 ದಿನಗಳನ್ನ ನಿದ್ದೆ, ಆದ್ರೆ ಅಲ್ಲಿ ನಾನು ಯಾವುದನ್ನು ಕಲ್ತ್ಕೊಳ್ಳಿಲ್ಲ ಅಥವಾ ನನ್ನಲ್ಲಿ ಯಾವುದಾದ್ರೂ ಕೊರತೆಯೋ ಅಥವಾ ಸಮಸ್ಯೆಗಳು ಇದ್ರೂ ಕೂಡ ಅದನ್ನ ಆತನು ಹೇಳುವಂತದ್ದನ್ನು ನೋಡುತ್ತೇವೆ. ಈ ಎರಡೂ ಕಾರ್ಯಗಳನ್ನ ಈ ಒಂದೇ ವಾಕ್ಯದಲ್ಲಿ, ಅಂದ್ರೆ ಈ 18ನೇ ವಾಕ್ಯದಲ್ಲಿ ಅವನಿಗೆ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಏನು, 3 ವರ್ಷದ ನಂತರ ನಾನು ಹೋದೆ, ಆದ್ರೆ 15 ದಿನ ಮಾತ್ರ ಪೇತ್ರನ ಸಂಧಿಸ್ದೆ, ನಂತರ ನಾನು ಏನ್ ಮಾಡಿದೆ, ವಾಪಸ್ಸು ಅಲ್ಲಿಗೆ ನಾನು ಬಂದು ಬಿಟ್ಟೆ ಎಂಬುದಾಗಿ ಆತನು ಹೇಳುವಂತನ್ನ ನೋಡ್ತೇವೆ. ಇದರಿಂದ ನಾವು ಏನನ್ನ ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ನೋಡುವಾಗ 2 ವಿಷಯಗಳನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಒಂದು, ಮನುಷ್ಯರಿಂದ ನಾವು ಕಲಿಯುವಂತದ್ದಲ್ಲ, ನಾವು ಕಲಿಯುವುದಿಲ್ಲ, ದೇವರು ತಾನೇ ಸ್ವತಃ ನಮಗೆ ಕಲಿಸುವಂತವನಾಗಿದ್ದಾನೆ ಎಂಬುದನ್ನ. ಮಾತ್ರವಲ್ಲ, ಇನ್ನೊಂದು ವಿಚಾರ ಏನಂತಂದ್ರೆ, ನಾವು ಅನೇಕ ಬಾರಿ ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ನಮಗೆ ಒಂದು ಸರಿಯಾದ ತಿಳುವಳಿಕೆಯನ್ನ ಅಥವಾ ಒಂದು ಮಾರ್ಗವನ್ನ ತೋರಿಸುವುದಕ್ಕಾಗಿ ದೇವರು ಕೆಲವು ವ್ಯಕ್ತಿಗಳನ್ನ ಉಪಯೋಗಿಸುವಂತವನಾಗಿದ್ದಾನೆ. ಅಂದ್ರೆ ನಾವು ಖಂಡಿತವಾಗಲೂ ನಾವು ದೇವರ ಮುಖಾಂತರವಾಗಿಯೇ ಕಲಿಯುವಂತರಾಗಿದ್ದೇವೆ. ಯಾಕೆಂದ್ರೆ ನಾವು ಅನೇಕ ಬಾರಿ ದೇವರ ವಾಕ್ಯಗಳನ್ನು ಓದುವಾಗ ದೇವರು ನಮ್ಮೊಟ್ಟಿಗೆ ವಾಕ್ಯದ ಮುಖಾಂತರವಾಗಿ ಮಾತನಾಡುವಂತವನಾಗಿದ್ದಾನೆ. ಸೊ ಈ ವಿಚಾರಗಳನ್ನ ನಾವು ದೇವರ ಮುಖಾಂತರ, ಅಂದ್ರೆ ದೇವರ ಸ್ವತಃ ಕಲಿಸುವಂತವನಾಗಿದ್ದಾನೆ. ಆದ್ರೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೊತೆ ಇರ್ತಕ್ಕಂತಹ ಕೆಲವರನ್ನ ದೇವರು ಎಬ್ಬಿಸಿ ಆ ವ್ಯಕ್ತಿಗಳನ್ನ ಉಪಯೋಗಿಸುವಂತದ್ದನ್ನು ಕೂಡ ನಾವು ನೋಡುವಂತವರಾಗಿ. ಆದ್ರೆ ನಾವು ಪ್ರಮುಖವಾಗಿ ಅಥವಾ ನಾವು ಪ್ರಥಮವಾಗಿ ನಾವು ದೇವರನ್ನ ಅವಲಂಬಿಸಿರಬೇಕೇ ಹೊರತು ನಾವು ಮನುಷ್ಯರನ್ನ ಅವಲಂಬಿಸಿರಬಾರದು ಎಂಬುದರ ಒಂದು ತಾತ್ಪರ್ಯವನ್ನ ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು. ಯಾಕಂದ್ರೆ ನಮ್ಮ ಒಂದು ಸ್ವಭಾವ ಸಾಮಾನ್ಯವಾಗಿ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಮ್ಮ ಒಂದು ಸ್ವಭಾವ ಏನೆಂಬುದಾಗಿ ನೋಡುವಾಗ ನಾವು ಸಾಮಾನ್ಯವಾಗಿ ಹೇಳುವಂತದ್ದು,
ನಮಗೆ ಅನೇಕ ಸೇವಕರು ಪರಿಚಯ ಇದ್ದಾರೆ. ನಮಗೆ ಅವರು ಗೊತ್ತು, ಇವ್ರು ಗೊತ್ತು. ಮಾತ್ರವಲ್ಲ, ನನಗೆ ಇಂತಹ ಸಭೆಯವರು ನನಗೆ ಪರಿಚಯ. ನಾನು ಅವ್ರ ಜೊತೆ ನಾನು ಫೋಟೋ ತಗೊಳ್ಳೋದಕ್ಕೆ ಬಹಳ ಇಷ್ಟ. ನನಗೆ ಅಂತ ದೊಡ್ಡ ಸೇವಕರ ಜೊತೆ ನಾನು ಫೋಟೋಗಳನ್ನ ತೆಗೆದುಕೊಂಡಿದ್ದೇನೆ. ಇವ್ರ ಜೊತೆ ನಾನು ಇದ್ದೇನೆ ಎಂಬುದಾಗಿ ಅನೇಕ ವಿಧದಲ್ಲಿ ನಾವು ಹೇಳುವುದನ್ನ ನೋಡ್ತೇವೆ. ಅಂದ್ರೆ ಇಲ್ಲಿ ಸೇವಕರಿಗಾಗ್ಲಿ ಅಥವಾ ಸಭಾ ಹಿರಿಯರಿಗಾಗ್ಲಿ ಅವರಿಗೆ ಕೊಡ್ತಕ್ಕಂತಹ ಮರ್ಯಾದೆ ಅಥವಾ ಅವರಿಗೆ ಸಲ್ಲತಕ್ಕಂತಹ ಒಂದು ಗೌರವವನ್ನ ಅಥವಾ ಗೌರವವನ್ನು ಕೊಡುವಂತದ್ದು ತಪ್ಪು ಎಂಬುದಾಗಿ ನಾನು ಹೇಳ್ತಾ ಇಲ್ಲ. ಅವ್ರನ್ನ ಗೌರವಿಸಬೇಕು. ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಹೇಳ್ತದೆ ನಾವು ಅವರಿಗೆ ಅಧೀನರಾಗಿರ್ಬೇಕು, ವಿಧೇಯರಾಗಿರ್ಬೇಕು, ಅವರ ಮಾತುಗಳನ್ನ ಕೇಳಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ. ಆದ್ರೆ ನಾವು ಅವರನ್ನೇ ಅನುಸರಿಸಿ ಅಥವಾ ಅವರನ್ನೇ ಅನುಕರಣೆ ಮಾಡಿ ಜೀವಿಸುವಂತದ್ದು ಸರಿಯಲ್ಲ ಎಂಬುದಾಗಿ ಇಲ್ಲಿ ಪೌಲನು ತಿಳಿಸುವಂತ ಅಂದ್ರೆ ನಾವು ಯಾರಿಗೆ ಪ್ರಥಮ ಸ್ಥಾನವನ್ನ ನಾವು ಕೊಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ, ನಾವು ಕರ್ತನಿಗೆ, ದೇವರಿಗೆ, ಸೃಷ್ಟಿಕರ್ತನಾದಂತಹ ದೇವರಿಗೆ ನಾವು ಪ್ರಥಮ ಸ್ಥಾನವನ್ನ ಕೊಡಬೇಕೆಂಬುದಾಗಿ ಪೌಲನು ಈ ಒಂದು ವಾಕ್ಯಗಳ ಮುಖಾಂತರವಾಗಿ ತಿಳಿಸುವಂತವನಾಗಿದ್ದಾನೆ. ಮಾತ್ರವಲ್ಲ, ಎಚ್ಚರ ಪಡಿಸುವಂತವನಾಗಿದ್ದಾನೆ. ಇಲ್ಲಿ ಪೌಲನನ್ನ ನೋಡಿ, ಈ ವಾಕ್ಯದ ಭಾಗದಲ್ಲಿ ಪೌಲನ್ ನೋಡುವಾಗ ಇಲ್ಲಿ ದೇವರನ್ನ ಕಂಡುಕೊಂಡು, ಫಸ್ಟ್ ದೇವರನ್ನ ಕಂಡುಕೊಂಡ ಮೇಲೆ ಅವನು ಅಪೋಸ್ತಲರನ್ನ ಸಂಧಿಸಬೇಕಾಗಿತ್ತು, ಅಥವಾ ಅಪೋಸ್ತಲರನ್ನ ಸಂಧಿಸಿ ಅವರ ಮುಖಾಂತರವಾಗಿ ಅವನು ಕಲಿಯಬೇಕಾಗಿತ್ತು. ಆದ್ರೆ ಪೌಲನು ಆಗ ಮಾಡ್ಲಿಲ್ಲ. ಅವನು ಮೊದಲೇ ಏನ್ ಮಾಡ್ದ? ದೇವರಿಂದ ಕಲಿತು ಬಂದಂತಹ ವ್ಯಕ್ತಿಯಾಗಿದ್ದಾನೆ ಎಂಬುದಾಗಿ ನಾವು ಅನೇಕ ವಾಕ್ಯ ಭಾಗದಲ್ಲಿ ನಾವು ನೋಡುವಂತವರು ಆಗಿದ್ದೇವೆ. ಪೌಲನು ಅವರ ಸ್ನೇಹವನ್ನ ಸಂಪಾದಿಸಿದ ಹೊರತು ಕರ್ತನ ವಿಷಯವಾಗಿ ಆತನು ಕಲಿಯಲಿಲ್ಲ ಎಂಬುದಾಗಿ ಅವನು ವಾಕ್ಯದಲ್ಲಿ ಸ್ಪಷ್ಟಪಡಿಸುವಂತದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಾವು ನಮ್ಮ ಹಿರಿಯರಿಂದ ನಾವು ಕಲಿಯುವಂತಹ ಸಂಗತಿಗಳಿಲ್ವಾಗಿದ್ರೆ ಖಂಡಿತ ಉಂಟು. ಏನೆಂಬುದಾಗಿ ನೋಡುವಾಗ ಅವರ ಒಂದು ಜೀವನ ಶೈಲಿ, ಅವರ ಒಂದು ಕುಟುಂಬವನ್ನ ನಿಭಾಯಿಸುವಂತಹ ಒಂದು ವಿಧಾನ, ದೇವರಿಗೆ ವಿಧೇಯರಾಗಿ ಅವರಿಗೆ ಭಯಪಟ್ಟು ಜೀವಿಸುವಂತಹ ಒಂದು ರೀತಿ ನಿಯಮಗಳನ್ನು ನಾವೇನ್ ಮಾಡ್ಬೋದು? ಅನುಸರಿಸಬಹುದು. ಹೊರತು ನಾವು ಮೊದಲು ದೇವರನ್ನ ಆಶ್ರಯಿಸಿಕೊಂಡವರಾಗಿ ನಂತರ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಯಾಕೆಂತಂದ್ರೆ ಪೌಲನು ವಾಕ್ಯದಲ್ಲಿ ಹೇಳ್ತಾನೆ, ನನ್ನನ್ನ ಹಿಂಬಾಲಿಸ್ರಿ ಎಂಬುದಾಗಿ. ನಾನು ಅನುಸರಿಸಿದ ಹಾಗೆ ನನ್ನನ್ನು ನೀವೇನ್ ಮಾಡ್ರಿ? ಹಿಂಬಾಲಿಸ್ರಿ ಎಂಬುದಾಗಿ ಆತನು ಹೇಳುವಂತದನ್ನು ನೋಡ್ತೇವೆ. ಹಾಗಾಗಿ ನಾವು ಅವ್ರನ್ನ ಅನುಸರಿಸಬಹುದು ಹೊರತು, ಆದ್ರೆ ಪ್ರಥಮ ಸ್ಥಾನವನ್ನ, ಮೊದಲ ಆದ್ಯತೆಯನ್ನ ನಾವು ಯಾರಿಗೆ ಕೊಡಬೇಕೆಂಬುದಾಗಿ ನೋಡುವಾಗ ನಮ್ಮ ದೇವರಿಗೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಕೊಡುವಂತವರು ಆಗಿರಬೇಕು ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ನಾವು ಮುಂದೆ ಹೋಗೋಣ. ಅದೇ ಗಲಾತ್ಯವರೆಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯ. ಕರ್ತನ ತಮ್ಮನಾದ ಯಾಕೋಬನನ್ನಲ್ಲದೆ ಅಪೋಸ್ತಲರಲ್ಲಿ ಬೇರೆ ಯಾರನ್ನೂ ಕಾಣಲಿಲ್ಲ. ಈ ವಾಕ್ಯ ಭಾಗವನ್ನ ನೋಡುವಾಗ ಇಲ್ಲಿ ಪೌಲನು ಏನು ಹೇಳ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ ಅಲ್ಲಿ ನೋಡಿದ್ವಿ, ಅಲ್ಲಿ ಈಗಾಗಲೇ 15 ದಿನ ಯೆರೂಸಲೇಮಿನಲ್ಲಿ ಆತನು ಇದ್ದನು. ಅಲ್ಲಿ ಪೇತ್ರನನ್ನ ಸಂಧಿಸಿದನು ಮತ್ತು ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಸಂಧಿಸಿದ್ದಾನೆ. ಅದು ಯಾರಂದ್ರೆ ಕರ್ತನಾದಂತಹ ಯೇಸು ಕ್ರಿಸ್ತನ ತಮ್ಮನಾದಂತಹ ಯಾಕೋಬನು. ಈ ಯಾಕೋಬನು ಯಾರಂದ್ರೆ, ನಮ್ಮ ಒಂದು ಸತ್ಯವೇದ ಪುಸ್ತಕದಲ್ಲಿರುವಂತಹ ಈ ಒಂದು ಯಾಕೋಬ ಪತ್ರಿಕೆಯನ್ನ ಬರೆದಂತಹ ವ್ಯಕ್ತಿ. ಈತನು ಯಾರೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ತಮ್ಮನು. ಅಂದ್ರೆ ಯೇಸು ಕ್ರಿಸ್ತನ ನಂತರ, ನಮ್ಮ ಯೇಸು ಸ್ವಾಮಿಯ ನಂತರ ಯೋಸೇಫ ಮತ್ತು ಮರಿಯಳಿಗೆ ಹುಟ್ಟಿದಂತಹ ಈ ಮಕ್ಕಳಲ್ಲಿ ಒಟ್ಟು 6 ಜನ ಇವರಲ್ಲಿ ಒಬ್ಬರಾದಂತಹ ಈ ಯಾಕೋಬನು. ಇದನ್ನ ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದ 55ನೇ ವಚನದಲ್ಲಿ ನಾವು ನೋಡಬಹುದು. ಇವರು ಮೊದಲು ಏನ್ ಮಾಡಿದ್ರು ಅಂತ ನೋಡುವಾಗ, ಇವರು ಯೇಸು ಕ್ರಿಸ್ತನನ್ನ ಏನ್ ಮಾಡ್ಲಿಲ್ಲ, ಇವರು ಅಂಗೀಕರಿಸಲಿಲ್ಲ. ಅವರು ತನ್ನ ಸ್ವಂತ ಜನರೇ ಅವ್ರು ಏನ್ ಮಾಡ್ಲಿಲ್ಲ, ಯೇಸು ಸ್ವಾಮಿಯನ್ನ ಅಂಗೀಕರಿಸಲಿಲ್ಲ ಎಂಬುದಾಗಿ ನೋಡ್ತೇವೆ. ಯಾವಾಗ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುವಾಗ, ಅಂದ್ರೆ ನಾವು ಇದನ್ನ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಈ ಲೋಕದಲ್ಲಿ ಯೇಸು ಕ್ರಿಸ್ತನು ಜೀವಿಸುವಂತ ಒಂದು ಸಂದರ್ಭದಲ್ಲಿ ಇವರು ಯಾರು ಕೂಡ ಯೇಸು ಸ್ವಾಮಿಯನ್ನ ಏನ್ ಮಾಡ್ಲಿಲ್ಲ, ಅಂಗೀಕರಿಸಲಿಲ್ಲ ಅಥವಾ ಅರಿಲಿಲ್ಲ. ಆದ್ರೆ ಪೌಲನಿ ಹೇಳುವಾಗ, ಇಲ್ಲಿ ಈ ವಾಕ್ಯ ಭಾಗದಲ್ಲಿ ಹೇಳುವಾಗ, ಅಪೋಸ್ತಲರು ಮತ್ತು ನಮ್ಮ ಯೇಸು ಕ್ರಿಸ್ತನ ಸಹೋದರರು ಎಂಬುದಾಗಿ
ಯಾವಾಗಲೂ ಹೇಳುವಂತದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಈ ಪೌಲನು ಹೇಳ್ತಾನೆ, ಅಪೊಸ್ತಲರು ಮತ್ತು ನಮ್ಮ ಯೇಸು ಕ್ರಿಸ್ತನ ಸಹೋದರರು ಎಂಬುದಾಗಿ ಅವನು ಹೇಳುವಂತ ನೋಡ್ತೇವೆ. ಇದನ್ನ ನಾವು 1 ಕೊರಿಂಥ 9ನೇ ಅಧ್ಯಾಯ 5ರಲ್ಲಿ ನಾವು ನೋಡ್ತೇವೆ. ಅದೊಂದ್ಸಲ ನೋಡ್ಕೊಳ್ಳೋಣ. 1 ಕೊರಿಂಥ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂತರಾಗಿರೋಣ. 1 ಕೊರಿಂಥ 9ನೇ ಅಧ್ಯಾಯ 5 ಕ್ರೈಸ್ತ ಸಹೋದರಿಯಾಗಿರುವ ಹೆಂಡತಿಯನ್ನು ಕರೆತಂದು ಸಂಚರಿಸುವುದಕ್ಕೆ ಮಿಕ್ಕಾದ ಅಪೊಸ್ತಲರಂತೆಯೂ ಕರ್ತನ ಸಂಬಂಧಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ? ಸಾಕಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮುಖ್ಯವಾಗಿ ಅದರೊಂದು ಬಿ ಭಾಗದಲ್ಲಿ ನಾವು ನೋಡ್ತೇವೆ, ಮಿಕ್ಕಾದ ಅಪೋಸ್ತಲರಂತೆಯೂ ಕರ್ತನ ತಮ್ಮಂದಿರಂತೆಯೂ ಕೇಫನಂತೆಯೂ ನಮಗೆ ಹಕ್ಕಿಲ್ಲವೇ ಎಂಬುದಾಗಿ. ಅಂದ್ರೆ ಈತನು ಇಲ್ಲಿ ಪೌಲನು ಹೇಳುವಂತಹ ಒಂದು ಮಾತೇನೆಂಬುದಾಗಿ ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನ ಸಹೋದರನು ಎಂಬುದಾಗಿ ಆತನು ಇಲ್ಲಿ ಸ್ಪೆಸಿಫೈ ಅಂದ್ರೆ ಹೇಳಿರುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಯಾವಾಗಲೂ ಸ್ವಲ್ಪ ಅಂದ್ರೆ ಬಿಡಿಸಿ ಹೇಳುವಂತವನಾಗಿದ್ದಾನೆ ಯಾರು? ಪೌಲನು. ಆದ್ರೆ ಅಥವಾ ಈತನು ವ್ಯಕ್ತಪಡಿಸುವ ಅವರನ್ನ ಇವ ಹೆಸರುಗಳನ್ನ ಹೇಳಿ ವ್ಯಕ್ತಪಡಿಸುವಂತದನ್ನ ನೋಡ್ತೇವೆ. ಆದ್ರೆ ಈ ಯಾಕೋಬನು ಯಾರಾಗಿದ್ದಾನೆ ಎಂಬುದಾಗಿ ನೋಡುವಾಗ ಈ ಯೆರೂಸಲೇಮಿನ ಸಭೆಯ ಹಿರಿಯನಾಗಿದ್ದನು ಅಥವಾ ಮುಖ್ಯಸ್ಥನಾಗಿದ್ದನು ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತುಂಟು. ಇಲ್ಲಿ ನಾವು ಒಂದು ವಿಷಯವನ್ನ ನಾವು ಗಮನಿಸಬಹುದು. ಈ ಅಪೊಸ್ತಲರ ಕೃತ್ಯದ 15ನೇ ಅಧ್ಯಾಯದಲ್ಲಿ ಒಂದು ಆಲೋಚನೆ ಕೂಟ ನಡೆಯುವಂತದನ್ನ ನಾವು ನೋಡ್ತೇವೆ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯದಲ್ಲಿ ಒಂದು ಆಲೋಚನೆ ಕೂಟ ನಡೀತದೆ. ಅಂದ್ರೆ ಈ ಅಪೊಸ್ತಲರು ಕೂಡಿ ಒಂದು ಆಲೋಚನೆ ಮಾಡುವಂತದ್ದನ್ನ ಆ ವಾಕ್ಯ ಭಾಗದಲ್ಲಿ ನಾವು ಓದ್ತಾ ಬಂದಾಗ ಗೊತ್ತಾಗ್ತದೆ. ಏನ್ ಆಲೋಚನೆ ಎಂಬುದಾಗಿ ನೋಡುವಾಗ ಈ ಯಹೂದ್ಯರಲ್ಲದ ಕೆಲವು ಜನರು ಏನ್ ಮಾಡ್ತಾ ಇದ್ದಾರೆ? ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ತಾ ಇದ್ದಾರೆ. ಅವರ ವಿಷಯವಾಗಿ ನಾವು ಏನ್ ಮಾಡ್ಬೇಕು? ಯಾಕೆಂತಂದ್ರೆ ನಾವು ಪ್ರಾರಂಭದಿಂದ ನೋಡ್ತಾ ಬಂದಾಗ ಅಲ್ಲಿ ಅನೇಕ ಯಹೂದ್ಯರು ದೇವರನ್ನ ಕಂಡುಕೊಂಡ್ರು, ಯಹೂದ್ಯರಲ್ಲದವರು ಕೂಡ ಕಂಡುಕೊಂಡ್ರು. ಆದ್ರೆ ಯಹೂದ್ಯರಿಗೆ ಕೆಲವೊಂದು ರೀತಿ ನಿಯಮಗಳಿತ್ತು. ಇದನ್ನೆಲ್ಲ ಅಂದ್ರೆ ಅವ್ರ ಯೇಸು ಸ್ವಾಮಿಯನ್ನ ಕಂಡುಕೊಂಡ ಮೇಲೆ ಅವರು ಕೆಲವು ಸುನ್ನತಿನ ಮಾಡಿಸ್ಕೊಳ್ಬೇಕು. ಈ ತರ ರೀತಿ ನಿಯಮಗಳನ್ನ ಅಲ್ಲಿ ನಾವು ಆರಂಭದಿಂದ ನಾವು ಕಲಿತಾ ಬಂದ್ವಿ. ಇಲ್ಲಿ ಈ ಒಂದು ಚರ್ಚೆ ನಡೆಯುವಂತ ಸಮಯದಲ್ಲಿ, ಈ ಒಂದು ಆಲೋಚನೆ ನಡೆಯುವಂತ ಒಂದು ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾರೆ? ಈ ಯೇಸು ಸ್ವಾಮಿಯನ್ನ ಈ ಅನ್ಯರು ಅಂಗೀಕರಿಸ್ಕೊಳ್ತಾ ಇದಾರಲ್ವಾ, ಹಾಗಾದ್ಮೇಲೆ ಇವ್ರ ವಿಷಯವಾಗಿ ನಾವು ಏನು ಮಾಡ್ಬೇಕು ಅಂದ್ರೆ ಮೋಶೆಯ ಧರ್ಮಶಾಸ್ತ್ರದ ಆ ಒಂದು ನ್ಯಾಯ ಪ್ರಮಾಣಗಳನ್ನ ಇವ್ರು ಏನ್ ಮಾಡ್ಬೇಕು? ಅನುಸರಿಸ್ಬೇಕಾ ಬೇಡ್ವಾ? ಅಥವಾ ಇವರು ಈ ಸುನ್ನತಿನ ಮಾಡಿಸ್ಕೋಬೇಕಾ ಬೇಡ್ವಾ ಎಂಬುದರ ಒಂದು ಚರ್ಚೆ ನಡೆಯುವಂತದ್ದನ್ನ ಅಲ್ಲಿ ನಾವು ನೋಡ್ತೇವೆ. ಈ ಒಂದು ಕೂಟದಲ್ಲಿ ಅಂದ್ರೆ ಈ ಒಂದು ಆಲೋಚನೆ ಕೂಟದಲ್ಲಿ ಪೇತ್ರನು ಎದ್ದು ಹೇಳುವಂತಹ ಒಂದು ಮಾತು ಎಂಬುದಾಗಿ ನೋಡುವಾಗ, ಈ ಕೊರ್ಲೆನನ ಒಂದು ಕುಟುಂಬದಲ್ಲಿ ಹೇಗೆ ದೇವರು ಕಾರ್ಯ ಮಾಡಿದ್ನೋ ಹಾಗಾಗಿ ಆ ಒಂದು ಅದನ್ನ ಸ್ಪೆಸಿಫೈ ಮಾಡಿ ಮುಂದೆ ಆತನ ಹೇಳುವಂಥದ್ದು. ಹಾಗಾಗಿ ನಮ್ಮ ಮೇಲೆ ಅಥವಾ ನಾವು ಹೊರಲಾರದಂತಹ ಒಂದು ಭಾರವನ್ನ ಅವರ ಮೇಲೆ ಹಾಕೋದು ಹೇಗೆ ಎಂಬುದಾಗಿ ಅವನು ಹೇಳುವಂತದನ್ನ ನೋಡ್ತೇವೆ. ನಾವು 15ನೇ ಅಧ್ಯಾಯ ಪೂರ್ತಿ ನಾವು ಓದುವಾಗ ಅದು ನಮಗೆ ಗೊತ್ತಾಗ್ತದೆ. ಆವಾಗ ಅಲ್ಲಿದ್ದ ಯೆರೂಸಲೇಮ್ ಸಭೆಯ ಮುಖ್ಯಸ್ಥನಾಗಿದ್ದಂತಹ ಈ ಯಾಕೋಬನು ಎದ್ದು ಅದನ್ನ ಒಂದ್ಸಲ ಓದೇ ಬಿಡೋಣ. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 13ರಿಂದ 21ನೇ ವಾಕ್ಯ ತನಕ. ಅಪೊಸ್ತಲರ ಕೃತ್ಯ 15 13ರಿಂದ 21 ಓದು. ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ. ದೇವರು ಮೊದಲಲ್ಲಿ ಅನ್ಯ ಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನ್ನು ವಿವರಿಸಿದನಷ್ಟೇ. ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ. ಹೇಗೆಂದರೆ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು, ಅದರಲ್ಲಿ ಹಾಳಾದುದನ್ನು ನಾನು ಸರಿ ಮಾಡಿಸಿ ಅದನ್ನು ನೆಟ್ಟಿಗೆ ನಿಲ್ಲಿಸುವೆನು. ಮನುಷ್ಯ ಜಾತಿಯ ಉಳಿದ ಜನಗಳು ಅಂದರೆ ದೇವಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವವರಾಗಿರಬೇಕೆಂದು ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ ಎಂದು ಬರೆದದೆ. ಹೀಗಿರಲಾಗಿ ನನ್ನ ಅಭಿಪ್ರಾಯ ಏನೆಂದರೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆಪಡಿಸಬಾರದು, ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದುದನ್ನು ಆಧಾರವನ್ನು 21ನೇ ವಚನ
ಕುತ್ತಿಗೆ ಇಸ್ಪಿಕ್ಕಿ ಕೊಂದದ್ದನ್ನು ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ. ಯಾಕಂದರೆ ಪುರಾತನ ಕಾಲದಿಂದ ಎಲ್ಲಾ ಪಟ್ಟಣಗಳಲ್ಲಿ ಮೋಶೆ ಗ್ರಂಥವನ್ನು ಬೋಧಿಸುವವರು ಇದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾ ಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು. ಥ್ಯಾಂಕ್ ಯು. ಇಲ್ಲಿ ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಇದರ ಒಂದು 19ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಹೀಗೆ, ಅನ್ಯ ಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು ಎಂಬುದಾಗಿ. ಅಂದ್ರೆ ಈ ವಚನ ಭಾಗದಲ್ಲಿ ನಾವು ಅಂದ್ರೆ ಅವಾಗ ಅಲ್ಲಿನ ಮುಖ್ಯಸ್ಥನಾಗಿರ್ತಕ್ಕಂತಹ ಈ ಯಾಕೋಬನು ಎದ್ದು ಈ ವಾಕ್ಯ ಈ ಸಂದರ್ಭಗಳನ್ನ ತಿಳಿಸುವಂತಹ ರೀತಿಯನ್ನು ನೋಡ್ತೇವೆ. ಮಾತ್ರವಲ್ಲ, ಇದನ್ನು ಹೇಳಿ ಒಂದು ಪತ್ರಿಕೆಯನ್ನ ಬರೆದು ಆ ಒಂದು ಸಭೆಗಳಿಗೆ ಇದನ್ನು ನೀವು ತಿಳಿಸ್ಬೇಕು, ಅಥವಾ ಓದ್ಬೇಕೆಂಬುದಾಗಿ ಆ ಪತ್ರಿಕೆಯನ್ನ ಪೌಲನು ಮತ್ತು ಬಾರ್ನಬನ ಹತ್ರ ಕಳಿಸೋದನ್ನ ನಾವು ನೋಡ್ತೇವೆ. ಬಾರ್ನಬ ಮತ್ತು ಪೌಲನ ಹತ್ರ ಕಳಿಸೋದನ್ನ ನೋಡ್ತೇವೆ. ಈ ಕಾರ್ಯವನ್ನ ಮಾಡಿದಂತಹ ಆ ವ್ಯಕ್ತಿ ಯಾರೆಂಬುದಾಗಿ ನೋಡುವಾಗ ಈ ಯಾಕೋಬನ ಯಾರೆಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ತಮ್ಮನು ಎಂಬುದಾಗಿ ನೋಡ್ತೇವೆ. ಈ ಯಾಕೋಬನು ಈ ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಜೀವಿತನಾಗಿ ಎಬ್ಬಿಸಲ್ಪಟ್ಟ ನಂತರ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು, ಅಂದ್ರೆ ಯಾಕೋಬನು ತನ್ನ ಜೀವಿತವನ್ನ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಂತಹ ಒಬ್ಬ ಅಪೊಸ್ತಲನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಈತನು ತನ್ನನ್ನ ವ್ಯಕ್ತಪಡಿಸಿಕೊಳ್ಳುವಂಥದ್ದು ಹೇಗೆ ಅಂದ್ರೆ, ಅಲ್ಲಿ ಪೌಲನು ಹೇಳುವಂಥದ್ದು ಯೇಸು ಕ್ರಿಸ್ತನ ಸಹೋದರ ಎಂಬುದಾಗಿ. ಆದ್ರೆ ಸ್ವತಃ ಈ ಯಾಕೋಬನು ತನ್ನನ್ನ ವ್ಯಕ್ತಪಡಿಸಿಕೊಳ್ಳೋದು ಹೇಗೆಂಬುದಾಗಿ ನೋಡುವಾಗ ನಾನು ಆತನ ದಾಸನು ಎಂಬುದಾಗಿ ಹೇಳುವಂಥದ್ದನ್ನ ನಾವು ನೋಡುತ್ತೇವೆ. ಇಲ್ಲಿ ಈ ವಾಕ್ಯದಲ್ಲಿ ಅಪೊಸ್ತಲನಾದಂತಹ ಪೌಲನು ಯಾಕೆ ಹೇಳ್ತಾ ಇದ್ದಾನೆ ಅಂತಂದ್ರೆ, ನಾನು ಕಲ್ತುಕೊಂಡದ್ದು ಇವರುಗಳ ಮುಖಾಂತರವಲ್ಲ. ನಾವು ಈಗಾಗಲೇ ನೋಡಿದ ಹಾಗೆ ನಾನು ಪೇತ್ರನ ಬಳಿಯಲ್ಲಿ 2 ವಾರ ಇದ್ದೆ ಅಷ್ಟೇ. ಎಷ್ಟು 2 ವಾರ ಅಂದ್ರೆ 15 ದಿನ ಇದ್ದೆ ಅಷ್ಟೇ. ಆದ್ರೆ ಆ ರೀತಿ ಇರುವಾಗ ನಾನು ಯಾಕೋಬನನ್ನ ಸಂಧಿಸಿದೆ ಹೊರತು ಇನ್ಯಾರನ್ನು ಕೂಡ ಸಂಧಿಸ್ಲಿಲ್ಲ, ಅಥವಾ ಬೇರೆ ಯಾವ ಅಪೊಸ್ತಲರನ್ನು ಕೂಡ ನಾನು ಏನ್ ಮಾಡ್ಲಿಲ್ಲ, ಸಂಧಿಸ್ಲಿಲ್ಲ ಎಂಬುದಾಗಿ ಆತನು ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೇವೆ. ಅಂದ್ರೆ ಇಲ್ಲಿ ಮುಂದೆ ಅವನು ಹೇಳುವಂಥದ್ದು, ನಾನು ಯಾರನ್ನು ಯಾಕೋಬನನ್ನು ನೋಡ್ದೆ, ಪೇತ್ರನ ನೋಡ್ದೆ, ಮತ್ತೆ ಯಾವ ಒಂದು ಅಪೊಸ್ತಲನು ಕೂಡ ನಾನು ಕಾಣಲಿಲ್ಲ ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ಆತನು ಹೇಳುವಂತ ನಾವು ನೋಡ್ತೇವೆ. ಈ ಅಪೊಸ್ತಲರ ಕೃತ್ಯಗಳನ್ನ ಬರೆದಂತವ್ರು ನಾವು ನೋಡ್ತೇವೆ. ಅಲ್ಲಿ ಲೂಕನು, ಅಂದ್ರೆ ಈ ಅಪೊಸ್ತಲರು ಸಹ ಈ ವಾಕ್ಯದಲ್ಲಿ ನೋಡಿದಾಗ ನಾವು ಯಾವ ಅಪೊಸ್ತಲನು ಸಹ ನೋಡ್ಲಿಲ್ಲ ಎಂಬುದಾಗಿ ಆತನು ಹೇಳುವಾಗ, ನಾವು ಅಪೊಸ್ತಲರ ಕೃತ್ಯನ ಒಂದ್ಸಲ ನಾವು ಗ್ಲಾನ್ಸ್ ಮಾಡ್ಕೋಬೇಕು. ಯಾಕೆಂತಂದ್ರೆ ಈ ಅಪೊಸ್ತಲರ ಕೃತ್ಯನ ಬರೆದಂತವ್ರು ಯಾರು ಎಂಬುದಾಗಿ ನೋಡುವಾಗ ಲೂಕನು. ಈ ಲೂಕನು ಇವರೊಡನೆ ಪ್ರಯಾಣ ಮಾಡಿದಂತಹ ವ್ಯಕ್ತಿ. ಯಾರೊಡನೆ ಎಂಬುದಾಗಿ ನೋಡುವಾಗ ಪೌಲನು ಮತ್ತೆ ಬಾರ್ನಬನು, ನಂತರ ಈ ಪೌಲನು ಮತ್ತೆ ತೀತನು ಮತ್ತೆ ತಿಮೋತಿಯನು, ಈ ತಿಮೋತಿನ ಜೊತೆ ಪ್ರಯಾಣ ಮಾಡಿದಂತಹ ವ್ಯಕ್ತಿ. ಅಂದ್ರೆ ಈ ಮಿಷನರಿ ಪ್ರಯಾಣ ಎಂದು ಹೇಳಲ್ಪಡ್ತಕ್ಕಂತಹ ಈ 3 ಪ್ರಯಾಣಗಳಲ್ಲಿ, ಈ 3 ಪ್ರಯಾಣಗಳು ಸಹ ಇದನ್ನ ಆತನ ಇದ್ದನು ಎಂಬುದಾಗಿ ನೋಡ್ತೇವೆ. ಇದನ್ನ ಈತನು ಬರೆದಂತಹ ವ್ಯಕ್ತಿ ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. ಮಾತ್ರವಲ್ಲ, ಇಲ್ಲಿ ಪೌಲನು ಹೇಳ್ತಾ ಇರೋದು ಏನೆಂಬುದಾಗಿ ನೋಡುವಾಗ, ನಾನು ಯೆರೂಸಲೇಮಿಗೆ 3 ವರ್ಷ ಕಳೆದ ನಂತರ ಆಮೇಲೆ ಅರಬ್ಗೆ ಹೋಗಿ ಮತ್ತೆ ದಮಸ್ಕಕ್ಕೆ ಬಂದು ಆ 3 ವರ್ಷದಲ್ಲಿ ನನಗೆ ಕಲಿಸಿಕೊಟ್ಟಂತದ್ದು ದೇವರೇ ಹೊರತು ಯಾರು ಇಲ್ಲ. ನಾನು ಯೆರೂಸಲೇಮಿಗೆ ಹೋದಾಗ ಅಲ್ಲಿ ನಾನು ಏನ್ ಮಾಡಿದೆ, ಕೇಫನನ್ನ ಸಂಧಿಸಿದೆ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಕೇಫನನ್ನ ಸಂಧಿಸಿದೆ ಎಂಬುದಾಗಿ ನೋಡುವಾಗ ಅಲ್ಲಿ ಪೇತ್ರನನ್ನ ಸಂಧಿಸಿದೆ ಎಂಬುದಾಗಿ ನೋಡ್ತೇವೆ. ಮಾತ್ರವಲ್ಲ, ಕರ್ತನಾದಂತಹ ಯೇಸು ಕ್ರಿಸ್ತನ ತಮ್ಮನಾದಂತಹ ಯಾಕೋಬನನ್ನ ನಾನು ನೋಡ್ದೆ, ಬೇರೆ ಯಾರನ್ನು ಸಹ ನೋಡ್ಲಿಲ್ಲ ಎಂಬುದನ್ನ ಅವನು ಸ್ಪಷ್ಟವಾಗಿ ನೋಡ್ತಾನೆ. ಆದ್ರಿಂದ ಆತನು ಹೇಳುವಂಥದ್ದು, ನಾನು ತಿಳಿಸುವಂತಹ ಈ ಸುವಾರ್ತೆ, ಈ ಒಂದು ಸತ್ಯ ಸಂಗತಿಗಳು ದೇವರಿಂದ ನನಗೆ ನೇರವಾಗಿ ತಿಳಿಸಲ್ಪಟ್ಟಿತ್ತು ಎಂಬುದಾಗಿ ಅವನು ಹೇಳುವಂತವನು ಆಗಿದ್ದಾನೆ. ನಾವು ಇದನ್ನು ಹೇಗೆ ನಾವು ತೆಗೆದುಕೊಳ್ಳಬಹುದು ಎಂಬುದಾಗಿ ನೋಡುವಾಗ, ನನ್ನ ಒಂದು ಈ ದೃಷ್ಟಿಕೋನದಲ್ಲಿ ನಾನು ಹೇಳೋದಾದ್ರೆ, ಅಥವಾ ನಾವು ನೋಡೋದಾದ್ರೆ, ಪೌಲನು ನಾವು ನೋಡಿದಾಗೆ ಯಾಕೋಬನನ್ನು ನೋಡ್ದ ಅಂತ ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಈ ಕರ್ತನ ಸಹೋದರನು ಅಂತ ಕೂಡ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಇದನ್ನ 2 ಬಾರಿ ಹೇಳುವಂತದನ್ನು ಕೂಡ ನಾವು ನೋಡ್ತೇವೆ. ನಾವು ಇದನ್ನ 1 ಕೊರಿಂಥ 9ನೇ ಅಧ್ಯಾಯದ 5ನೇ ವಾಕ್ಯದಲ್ಲೂ ಕೂಡ, ಆ ಒಂದು ವಚನದಲ್ಲೂ ಕೂಡ ಈ ಪೌಲನು ಹೇಳುವಂತದ್ದು ನೋಡ್ತೇವೆ. ಆದ್ರೆ ಯಾಕೋಬನು ತನ್ನನ್ನ ತಾನು ವ್ಯಕ್ತಪಡಿಸಿಕೊಳ್ಳುವಂತದ್ದು ಏನೆಂಬುದಾಗಿ ನೋಡುವಾಗ, ನಾನು ಆತನ ದಾಸನು ಎಂಬುದಾಗಿ. ಅಂದ್ರೆ
ನಾನು ಕರ್ತನ ತಮ್ಮನು ಅಥವಾ ಯೆರೂಸಲೇಮಿನ ಸಭೆಯ ಹಿರಿಯನು ಎಂಬುದಾಗಿ ಆತನು ಹೇಳಿಕೊಳ್ಳಲಿಲ್ಲ, ಅಥವಾ ನಾನು ಇಂತಹ ತಮ್ಮನು, ಇಂತಹ ವ್ಯಕ್ತಿಯ ಒಂದು ಸೋದರನು ಎಂಬುದಾಗಿ ಆತನು ಹೇಳಿಕೊಳ್ಳದೆ ತನ್ನನ್ನ ಕರ್ತನ ದಾಸನು ಎಂಬುದಾಗಿ ಆತನು ಹೇಳಿಕೊಳ್ಳೋದನ್ನ ನೋಡ್ತೇವೆ. ಅಂದ್ರೆ ಆದ್ರಿಂದ ಪೌಲನ ಒಂದು ಜೀವಿತದಿಂದ ಅಥವಾ ಪೇತ್ರನ ಒಂದು ಜೀವಿತದಿಂದ ಅಥವಾ ಯಾಕೋಬನ ಒಂದು ಜೀವಿತದಿಂದ ಒಂದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. ಅದು ಏನಂದ್ರೆ, ನಮಗೆ ಯಾರು ಗೊತ್ತು ಎಂಬುದಲ್ಲ, ನಮಗೆ ಯಾವ ವ್ಯಕ್ತಿ ಗೊತ್ತು ಎಂಬುದಲ್ಲ, ನಮಗೆ ಅದು ಮುಖ್ಯವಾಗುವುದಿಲ್ಲ. ನಮಗೂ ದೇವರಿಗೂ ಇರತಕ್ಕಂತಹ ಒಂದು ಸಂಬಂಧ ಅದು ಬಹಳ ಪ್ರಾಮುಖ್ಯ ಎಂಬುದನ್ನ ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ನಮಗೂ ನಮ್ಮ ಜೊತೆಗೆ ಇರುವವರಿಗಿಂತ, ನಮಗೂ ಅಥವಾ ನಮ್ಮ ಜೊತೆ ಇರೋರಿಗಿಂತ ಅಥವಾ ನಮ್ಮ ಜೊತೆ ಇರ್ತಕ್ಕಂತಹವರ ಒಂದು ಸಹವಾಸಗಳಿಗಿಂತ ನಮಗೆ ದೇವರ ಜೊತೆಗೆ ಎಂತಹ ಸಹವಾಸ ಇದೆ, ಎಂತಹ ಒಂದು ಸಂಬಂಧ ಇದೆ, ದೇವರೊಟ್ಟಿಗೆ ನಮ್ಮ ಒಂದು ಅನ್ಯೋನ್ಯತೆ ಯಾವ ರೀತಿ ಇದೆ ಎಂಬುದು ನಮಗೆ ಬಹಳ ಅವಶ್ಯಕವಾದಂತಹ ಒಂದು ಸಂಗತಿಯಾಗಿದೆ ಎಂಬುದಾಗಿ ಈ ವಾಕ್ಯ ಭಾಗದಿಂದ ನಾವು ತಿಳಿದುಕೊಳ್ಳಬಹುದು. ನಾವು ಮುಂದಿನ ವಾಕ್ಯಕ್ಕೆ ಹೋಗೋಣ. 20ನೇ ವಾಕ್ಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಇನ್ನೊಂದು ಸಂಗತಿಯನ್ನ ಇಲ್ಲಿ ಆತನು ತಿಳಿಸ್ತಾ ಇದ್ದಾನೆ. ಏನೆಂಬುದಾಗಿ ನೋಡುವಾಗ, ನಾನು ಹೇಳುವಂಥದ್ದು ಸುಳ್ಳಲ್ಲ ಎಂಬುದಾಗಿ ಆತನು ಹೇಳುವಂಥದ್ದು ನೋಡ್ತೇವೆ. ಈ ರೀತಿಯಾದ ಒಂದು ಸಂದರ್ಭ ಖಂಡಿತವಾಗ್ಲಿ ಯಾರಿಗೂ ಕೂಡ ಬರಬಾರ್ದು. ಯಾಕೆಂತಂದ್ರೆ ಇಲ್ಲಿ ಆತನು ಹೇಳುವಂಥದ್ದು, ನಾನು ಹೇಳೋದೇನಲ್ಲ, ಸುಳ್ಳಲ್ಲ, ಎಲ್ಲವೂ ಸಹ ಏನಾಗಿದೆ, ಸತ್ಯದ ಸಂಗತಿಗಳಾಗಿದೆ, ನಾನು ಸತ್ಯವನ್ನೇ ನಾನು ಹೇಳ್ತಾ ಇದ್ದಾನೆ ಎಂಬುದಾಗಿ ಇಲ್ಲಿ ಪೌಲನು ಹೇಳುವಂಥದ್ದನ್ನು ನೋಡ್ತೇವೆ. ಇಲ್ಲಿ ಪೌಲನಿಗೆ ತನ್ನನ್ನು ತಾನೇ ಡಿಫೆಂಡ್ ಮಾಡ್ಕೊಳ್ಳುವಂತಹ ಅಥವಾ ನಾನು ಒಳ್ಳೆಯವನು ಎಂದು ಹೇಳಿಕೊಳ್ಳುವಂತಹ ಒಂದು ಸಂದರ್ಭ ಅವನಿಗೆ ಇಲ್ಲಿ ಉಂಟಾಗಿರುವಂತದ್ದನ್ನ ನೋಡ್ತೇವೆ. ಇಲ್ಲಿ ಯೆರೂಸಲೇಮಿನಿಂದ ಕೆಲವು ಜನರು ತಮ್ಮನ್ನ ಅಪೊಸ್ತಲರು ಅಥವಾ ಏನ್ ಹೇಳೋದು, ಯಾಕೋಬನಿಂದ ಅಥವಾ ಪೇತ್ರನಿಂದ ಅಧಿಕಾರವನ್ನು ನಾವು ಪಡೆದುಕೊಂಡಿದ್ದೇವೆ ಎಂದು ಹೇಳಿಕೊಂಡು ಸುವಾರ್ತೆಗೆ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಅನೇಕ ಕಾರ್ಯಗಳನ್ನ ಅಥವಾ ತಪ್ಪಾದ ಉಪದೇಶವನ್ನ ಮಾಡುವಂತಹ ಒಂದು ಸಂದರ್ಭವನ್ನು ನಾವು ನೋಡ್ತೇವೆ. ವಾಕ್ಯ ಭಾಗಗಳಲ್ಲಿ ನಾವು ಅದನ್ನ ಓದ್ತಾ ಹೋಗ್ತೇವೆ. ಇಲ್ಲಿ ಅವ್ರ ಹತ್ರ ಪೌಲನು ಹೇಳ್ತಾ ಇರೋದೇನಂತಂದ್ರೆ, ನಾನ್ ಕಲ್ತುಕೊಂಡಿದ್ದು ಇವ್ರ ಹತ್ರ ಅಲ್ಲಪ್ಪ, ನಾನು ಭೇಟಿಯಾದದ್ದು ಪೇತ್ರನನ್ನ ಮತ್ತು ಇನ್ಯಾರು ನಮ್ಮ ಯಾಕೋಬನನ್ನ ಮತ್ತೆ ಇನ್ಯಾರು ನಾನು ಸಂಧಿಸ್ಲಿಲ್ಲ, ಒಬ್ಬನೇ ಒಬ್ಬ ಅಪೊಸ್ತಲನ ಸಂಧಿಸ್ತೆ. ಅವ್ನು ಯಾರೆಂಬುದಾಗಿ ನೋಡುವಾಗ ಅವನು ಯೇಸು ಕ್ರಿಸ್ತನ ತಮ್ಮನಾದಂತಹ ಯಾಕೋಬನನ್ನ ಮಾತ್ರ. ಆದ್ರೆ ನಾನು ಹೇಳುವಂತ ಈ ಸಂಗತಿಗಳು, ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಲ್ಲ, ನಾನು ಹೇಳುವಂತ ಈ ಸಂಗತಿಗಳು ಸುಳ್ಳಲ್ಲ, ನಿಜ ಎಂಬುದಾಗಿ ತನ್ನನ್ನು ತಾನೇ ಅವ್ರ ಮುಂದೆ ಏನ್ ಮಾಡ್ತಾ ಇದ್ದಾನೆ, ಸಾಬೀತುಪಡಿಸಿಕೊಳ್ಳುವಂತಹ ಒಂದು ಸಂದರ್ಭವನ್ನ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಸ್ವಲ್ಪ ಆಲೋಚನೆ ಮಾಡೋದಾದ್ರೆ, ಈಗ ನಮಗಿರುವಂತಹ ಸೌಲಭ್ಯಗಳು ಆ ಕಾಲದಲ್ಲಿ ಇರಲಿಲ್ಲ. ಅಂದ್ರೆ ಏನ್ ಸೌಲಭ್ಯಗಳು ಎಂಬುದಾಗಿ ನೋಡುವಾಗ ಇಲ್ಲಿ ಪೌಲನು ಹೇಳುವಂಥದ್ದು, ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಈಗ ದೇವರ ಸಾಕ್ಷಿ ಎಂಬುದಾಗಿ ಆತನು ಅಂದ್ರೆ ಅವನು ಹೇಳ್ತಾ ಇದ್ದಾನೆ. ಈಗಾಗಿತ್ತು ಅಂತಂದ್ರೆ, ಒಂದು ವೇಳೆ ಅವನು ಈ ಸಂಗತಿಗಳಿತ್ತು ಅಂತಂದ್ರೆ ಒಂದು ರೇಡಿಯೋದಲ್ಲಾಗ್ಲಿ ಅಥವಾ ಟಿವಿಯಲ್ಲಾಗ್ಲಿ ಅಥವಾ ಈಗ ಸೋಷಿಯಲ್ ಮೀಡಿಯಾ ಎಂಬುದಾಗಿ ಹೇಳ್ತಕ್ಕಂತಹ ವಾಟ್ಸಪ್, ಟ್ವಿಟ್ಟರ್ ಅಥವಾ ಯೂಟ್ಯೂಬ್ ಅಥವಾ ಒಂದು ವೆಬ್ಸೈಟ್ ನಲ್ಲಾಗ್ಲಿ ಇದನ್ನ ತಿಳಿಸಿದ್ರೆ ಎಲ್ರಿಗೂ ಗೊತ್ತಾಗ್ತಾ ಇತ್ತು. ಆದ್ರೆ ಅವಾಗ ಈ ಅವಕಾಶ ಇರಲಿಲ್ಲ. ಹಾಗಾಗಿ ಅವನು ಏನ್ ಮಾಡ್ಬೇಕಾಗಿತ್ತು, ಈ ಪತ್ರಿಕೆನ ಅವನು ಬರೀಬೇಕಾಯ್ತು. ಈ ರೀತಿಯಾಗಿ ಬರೆಯುವಂತ ಅವಶ್ಯಕತೆ, ಬೇರೆ ಆಪ್ಷನ್ನೇ ಇಲ್ಲ. ಈಗ ನಮಗೆಲ್ಲರಿಗೂ ತಿಳಿದಿರಬಹುದು, ಇದು ಮೇ ತಿಂಗಳು 31ನೇ ತಾರೀಕಿನಲ್ಲಿ ಒಂದು ಫೇಕ್ ನ್ಯೂಸ್ ಸ್ಪ್ರೆಡ್ ಆಯ್ತು. ಅಂದ್ರೆ ಅದು ಆಕ್ಚುಲಿ ಇದು ನ್ಯೂಸ್ ನೀವೆಲ್ಲ ಕೇಳಿರ್ತೀರಿ, ನೋಡಿರ್ತೀರಿ ಅನ್ಕೊಳ್ತೀನಿ. ಪ್ರೇ ಫಾರ್ ನೇಸಮನಿ ಎಂಬುದಾಗಿ ಒಂದು ಟ್ವಿಟ್ಟರ್ ಅಲ್ಲಿ ಅದು ನಂಬರ್ 1 ಆಗಿ ಟ್ರೆಂಡ್ ಆಯ್ತು. ಯಾಕೆ ಎಂಬುದಾಗಿ ನೋಡುವಾಗ, ಅದು ಒಂದು ಯಾವುದೋ ಒಂದು ಸಿನಿಮಾದಲ್ಲಿರ್ತಕ್ಕಂತಹ ಒಂದು ಕಾಮಿಡಿ ಅದನ್ನ ತಕ್ಕೊಂಡು ಅವ್ರು ಏನ್ ಮಾಡಿದ್ದಾರೆ, ಪ್ರೇ ಫಾರ್ ನೇಸಮನಿ ಅಂತ ಹೇಳ್ಬಿಟ್ಟು ಅವರು ಹಾಕಿದ್ದಾರೆ. ಅಂದ್ರೆ ನೇಸಮನಿ ತಲೆಗೆ ಏನೋ ಸುತ್ತಿಗೆ ಬಿದ್ದು ಏಟಾಗಿದೆ, ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅದನ್ನ
ಟ್ರೆಂಡ್ ಮಾಡಿದಾಗೆ ಅದು ಎಲ್ಲಿ ತನಕ ಹೋಗಿದೆ ಅಂತಂದ್ರೆ ಈ ಆ ದೊಡ್ಡಣ್ಣ ರಾಷ್ಟ್ರದ ದೊಡ್ಡಣ್ಣ ಅಂತ ಹೇಳ್ಕೊಳಕಂತ ಅಮೆರಿಕ ಮಾತ್ರವಲ್ಲ ಪಾಕಿಸ್ತಾನ ಇಲ್ಲಿ ಇರ್ತಕ್ಕಂತಹ ಪ್ರಧಾನಿಗಳು ಅಥವಾ ಪ್ರೆಸಿಡೆಂಟ್ಗಳಾಗಿರ್ಬೋದು, ಅಮೆರಿಕದ ಪ್ರೆಸಿಡೆಂಟ್ ಆಗಿರ್ಬೋದು, ಇಲ್ಲಿ ತನಕ ಹೋಗಿ ಹೆಂಗ ಟ್ವೀಟ್ ಮಾಡಿದ್ದಾರೆ ಅಂತಂದ್ರೆ ವಿ ಆರ್ ಪ್ರೇಯಿಂಗ್ ಫಾರ್ ನೇಸಮನಿ ಎಂಬುದಾಗಿ ಅಲ್ಲಿ ತನಕ ಇದೇನಾಗಿದೆ ಸ್ಪ್ರೆಡ್ ಆಗಿರುವುದರಿಂದ ನಾವು ಮೇ ತಿಂಗಳಲ್ಲಿ ಇದು ಆದಂತ ಒಂದು ಘಟನೆ ಎಲ್ಲರಿಗೂ ಗೊತ್ತುಂಟು. ಇಲ್ಲಿ ಅಂದ್ರೆ ಈ ಒಂದು ವದಂತಿ ಅಥವಾ ಈ ಒಂದು ಸುಳ್ಳು ಎಷ್ಟು ವೇಗವಾಗಿ ಹಬ್ತಾ ಇದೆ ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಒಂದು ಸುಳ್ಳು ಬಹಳ ವೇಗವಾಗಿ ಹಬ್ಬುವಂತದ್ದಾಗಿದೆ, ಆದ್ರೆ ಸತ್ಯ ಸಂಗತಿಗಳು, ನೈಜ ಸಂಗತಿಗಳು ಈ ದಿನಮಾನಗಳಲ್ಲಿ ಅದು ಅನೇಕರಿಗೆ ತಿಳಿಸುವಂತದ್ದು ಏನಾಗಿದೆ, ಅದು ಕಷ್ಟಕರವಾಗಿದೆ ಎಂಬುದಾಗಿ ನಾವು ಅನೇಕ ಬಾರಿ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತದ್ದಾಗಿದೆ. ಒಂದು ಸುಳ್ಳು ಸಂಗತಿ ಅಥವಾ ನಿಜ ಸಂಗತಿ ಅದು ಅತಿ ವೇಗವಾಗಿ ಅದು ಹಬ್ಬುವಂತದ್ದಾಗಿದೆ. ಅದು ಎಸ್ಪೆಷಲಿ ಈ ದಿನಮಾನಗಳಲ್ಲಿ ಅದು ಬಹಳ ಇರುವಂತದ್ದಾಗಿದೆ. ಅಂದ್ರೆ ಈ ಸುಳ್ಳಿಗಿರ್ತಕ್ಕಂತಹ ಬೆಲೆ ಈ ಸತ್ಯಕ್ಕೆ ಇಲ್ಲದಂತಾಗಿದೆ. ನಾವು ಸ್ವಲ್ಪ ಆಲೋಚನೆ ಮಾಡೋಣ. ನಾವು ಯಾರಾದ್ರೂ ಸೇವಕರ ಕುರಿತು ಅಥವಾ ಸೇವೆಯ ಕುರಿತು ಯಾವ್ದಾದ್ರು ಒಂದು ತಪ್ಪಾದ ಮಾಹಿತಿ ಬಂದಾಗ ಎಷ್ಟು ಬೇಗ ಅದನ್ನ ಇತರರಿಗೆ ತಿಳಿಸ್ತೇವೆ. ಇಮಿಡಿಯೇಟ್ ಆಗಿ ಅವ್ರು ಹೀಗ್ ಮಾಡಿದ್ರು, ಇವ್ರು ಹಾಗ್ ಮಾಡಿದ್ರು ಅಂತ ಇಮಿಡಿಯೇಟ್ ಆಗಿ ಅದು ನಾವು ತಿಳಿಸುವಂತರಾಗಿದೆ. ಇದೇ ಒಂದು ಒಳ್ಳೆ ವಿಷಯಗಳು ಬಂದಾಗ ಸೇವೆ ಕುರಿತಾಗಿ ಅಥವಾ ಸೇವಕರ ಕುರಿತಾಗಿ ಆ ವಿಷಯಗಳನ್ನ ಏನ್ ಮಾಡೋದಿಲ್ಲ, ನಾವು ಮಾತೇ ಆಡೋದಿಲ್ಲ. ಈಗ ನಾವು ನೋಡ್ತೀವಲ್ಲ, ಈಗ ವಾಟ್ಸಪ್ ಅಲ್ಲೇ ಯೂಸ್ ಮಾಡ್ತೀವಿ. ಎಷ್ಟೋ ಜನರು ಈ ವಾಟ್ಸಪ್ ನಲ್ಲಿ ಬರ್ತಕ್ಕಂತಹ ಮೆಸೇಜ್ಗಳನ್ನ ಯಾವ್ದು ಸತ್ಯ ಯಾವ್ದು ಸುಳ್ಳು ಅದು ಯಾವುದನ್ನು ತಿಳ್ಕೊಳ್ಳಲ್ಲ. ಅವ್ರು ಏನ್ ಮಾಡ್ತಾರೆ, ಬಂದ ಮೆಸೇಜ್ ನ ಅನೇಕರಿಗೆ ಏನ್ ಮಾಡ್ತಾರೆ, ಫಾರ್ವರ್ಡ್ ಮಾಡಿ ಬಿಟ್ಕೊಡ್ತಾರೆ, ಎಲ್ರಿಗೂ ಕಳಿಸುವಂತವರಾಗಿರ್ತಾರೆ. ಅಂದ್ರೆ ಒಂದು ಸುಳ್ಳು ಸಂಗತಿ ಇತರರಿಗೆ ಗೊತ್ತಾಗುವಂತ ರೀತಿಯಲ್ಲಿ ಸತ್ಯಗಳು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯಗಳು ಅದು ತಿಳಿಸುವಂತದ್ದು ಈಗ ಏನಾಗಿದೆ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸತ್ತಿದ್ದು, ಹೋಲ್ಪಟ್ಟಿದ್ದು, ಆತನು ಎಬ್ಬಿಸಲ್ಪಟ್ಟಿದ್ದು ಸತ್ಯ ಎಂಬುದಾಗಿ ಈ ಒಂದು ದಿನಮಾನಗಳಲ್ಲಿ ತಿಳಿಸುವುದಕ್ಕೂ ಕೂಡ ಏನಾಗಿದೆ, ಅದು ಕಷ್ಟವಾಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಉದಾಹರಣೆ, ನಮ್ಮ ಒಂದು ಪಕ್ಕದ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾರೆ ಅಂದ್ಕೊಳ್ಳಿ. ಆ ವ್ಯಕ್ತಿ ಒಂದು ತಪ್ಪು ಮಾಡಿದ್ರೆ ಸಾಕು, ಇಮಿಡಿಯೇಟ್ ಆಗಿ ಆ ತಪ್ಪು ಈ ಸಾಯಂಕಾಲದೊಳಗೆ ಎಲ್ಲ ಕಡೆ ಹಬ್ಬಿಟ್ಟಿರುತ್ತೆ. ಅದೇ ಒಬ್ಬ ವ್ಯಕ್ತಿ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ತನ್ನ ಕುಟುಂಬವನ್ನ ದೇವರ ವಾಕ್ಯಕ್ಕನುಸಾರವಾಗಿ ನಡೆಸ್ಕೊಂಡು ಎಲ್ಲಾ ವಿಧದಲ್ಲಿಯೂ ದೇವರನ್ನ ಸನ್ಮಾನಿಸುತ್ತಾ, ಅಂದ್ರೆ ಎಲ್ಲಾ ಕಾರ್ಯದಲ್ಲಿ ದೇವರಿಗೋಸ್ಕರ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ರು ಕೂಡ ಅವರ ವಿಷಯವಾಗಿ ಯಾವುದೇ ವಿಚಾರ ಕೂಡ ಗೊತ್ತಾಗೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಒಂದು ವೇಳೆ ನಾವೇ ದೇವರಿಗಾಗಿ ವಿಧೇಯರಾಗಿ ಅಥವಾ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ ಇದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಈ ಎಲ್ಲಾ ಸಂಗತಿಗಳು ಯಾರಿಗೆ ಗೊತ್ತಾಗ್ತದೆ ಎಂಬುದಾಗಿ ನೋಡುವಾಗ ದೇವರಿಗೆ ಅದು ಗೊತ್ತುಂಟಾಗಿದೆ. ಯಾಕೆಂಬುದಾಗಿ ನೋಡುವಾಗ ನಮ್ಮ ದೇವರು ಹೃದಯವನ್ನ ನೋಡುವಾತನಾಗಿದ್ದಾನೆ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡ್ತೇವೆ. ಇದನ್ನೇ ಇಲ್ಲಿ ಪೌಲನೇ ಹೇಳ್ತಾ ಇರುವಂತದ್ದು. ಯಾವುದು? ಇದೇ ವಾಕ್ಯದಲ್ಲಿ ಗಲಾತ್ಯರ ಬಗ್ಗೆ 1ನೇ ಅಧ್ಯಾಯ 20ನೇ ವಾಕ್ಯ ಅದನ್ನೇ ಹೇಳ್ತಾ ಇರೋದು ಪೌಲನು. ನಾನು ನಿಮಗೆ ಬರೆಯುವ ಸಂಗತಿಗಳು ಸುಳ್ಳಲ್ಲವೆಂಬುದಕ್ಕೆ ಇಗೋ ದೇವರೇ ಸಾಕ್ಷಿ. ನಾವು ಎಷ್ಟೋ ಒಳ್ಳೆಯ ಕಾರ್ಯಗಳು ನಮ್ಮಲ್ಲಿದ್ದು ಅದು ಇತರರು ಹೇಳುವಂತದ್ದಲ್ಲ, ಅದು ದೇವರು ಮೊದಲೇ ಅದೇನ್ ಮಾಡಿದಾನೆ, ಅದು ತಿಳಿದಿದ್ದಾನೆ. ನಮ್ಮ ಹೃದಯವನ್ನ ದೇವರು ತಿಳ್ಕೊಂಡಿದ್ದಾನೆ ಎಂಬುದನ್ನ ನಾವು ಅರ್ಥೈಸಿಕೊಳ್ಳಬೇಕು. ಇದು ನನ್ನನ್ನ ಕರೆದಂತಹ ಅಥವಾ ಪೌಲನು ಹೇಳುವಂತದ್ದು, ನನ್ನನ್ನ ಕರೆದಂತಹ, ನನ್ನನ್ನು ಕಳುಹಿಸಿದಂತಹ, ನನ್ನನ್ನ ಅಭಿಷೇಕಿಸಿದಂತಹ ಅಥವಾ ನನಗೆ ಕೃಪೆ ನೀಡಿದಂತಹ ನನ್ನ ದೇವರಿಗೆ ಅದು ಗೊತ್ತು. ನನ್ನನ್ನ ಕಳಿಸಂತಹ ಉದ್ದೇಶ ಏನೆಂಬುದಾಗಿ, ಮಾತ್ರ ನನಗೆ ಕಳಿಸಿಕೊಟ್ಟದ್ದು ಯಾರೆಂಬುದಾಗಿ ಆತನು ಸ್ಪಷ್ಟವಾಗಿ ಇಲ್ಲಿ ಹೇಳುವಂತದ್ದು ನಾವು ನೋಡ್ತೇವೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ನಾವು ಯಾರಿಗೋಸ್ಕರ ಜೀವಿಸಬೇಕೆಂಬುದಾಗಿ ನೋಡುವಾಗ ನಾವು ದೇವರಿಗೋಸ್ಕರ. ಯಾಕೆಂತಂದ್ರೆ ದೇವರೇ ನಮ್ಮ ಕುರಿತಾಗಿ ಸಾಕ್ಷಿ ಕೊಡುವಂತವನಾಗಿದ್ದಾನೆ. ದೇವರೇ ನಮ್ಮ ಕುರಿತಾಗಿ ಸಾಕ್ಷಿ ಹೇಳುವಂತನಾಗಿದ್ದಾನೆ. ಯಾಕೆಂದ್ರೆ ನಾವು ಎಷ್ಟೋ ಒಳ್ಳೆ ಕಾರ್ಯಗಳನ್ನು ಮಾಡಿದ್ರು ಕೂಡ ನಾವು ಯಾರು ಇತರರು ಹೇಳಲಿ ಅಥವಾ ಇತರ ನಮ್ಮ ಬಗ್ಗೆ ತಿಳಿಸ್ಲಿ ಎಂಬುದಾಗಿ ನಾವು ಆಲಿಸುವಂತದ್ದಲ್ಲ. ಯಾಕೆಂತಂದ್ರೆ ದೇವರು ಈಗಾಗಲೇ ನಮ್ಮನ್ನ ತಿಳಿದಿದ್ದಾನೆ. ದೇವರಿಗೆ ಎಲ್ಲಾ ಕಾರ್ಯಗಳು ಗೊತ್ತುಂಟು. ದೇವರಿಗೆ ಗೊತ್ತಿಲ್ಲದಂತಹ ಯಾವ ಸಂಗತಿಗಳು ಕೂಡ ಇಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂತಂದ್ರೆ ನಾವು ಇದನ್ನ ನಹೂಮನ ಗ್ರಂಥದಲ್ಲಿ ನಾವು ನೋಡ್ತೇವೆ. ನಾವು ಕೊನೆಯದಾಗಿ ಇದೊಂದು ವಾಕ್ಯ ಓದಿ ಕೂಟವನ್ನು ಮುಗಿಸ್ಕೊಳ್ಳೋಣ. ನಹೂಮನ ಗ್ರಂಥ ಪೇಜ್ ನಂಬರ್ 989.
ಹಳೆ ಬೈಬಲಲ್ಲಿ ಪೇಜ್ ನಂಬರ್ 900 ಒಂದನೇ ಅಧ್ಯಾಯ 7ನೇ ವಾಕ್ಯ. ಅದರ ಒಂದು ಬಿ ಭಾಗ ಓದಿ. ನಾನೇ ಓದ್ತೇನೆ. ತನ್ನ ಮರೆ ಹೊಕ್ಕವರನ್ನು ಬಲ್ಲನು ಎಂಬುದಾಗಿ. ಅಂದ್ರೆ ದೇವರನ್ನ ಆಶ್ರಯಿಸಿಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರನ್ನ ದೇವರು ಬಲ್ಲಂತವನಾಗಿದ್ದಾನೆ. ಈಗ ಇಲ್ಲಿ ನಮಗೆ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಪೌಲನು ಹೇಳುವಂತದ್ದು ಏನೆಂಬುದಾಗಿ ನೋಡುವಾಗ, ನಾವು ಯಾವಾಗಲೂ ನಾವು ದೇವರಿಂದ ದೇವರಿಂದ ಕಲಿತಿದ್ದೇವೆ. ಮಾತ್ರವಲ್ಲ, ನಾವು ದೇವರನ್ನ ಆಶ್ರಯಿಸಿಕೊಳ್ಬೇಕು. ಮಾತ್ರವಲ್ಲ, ದೇವರ ಜ್ಞಾನವನ್ನ ಪಡೆದವರಾಗಿ ಈ ಒಂದು ಲೋಕದಲ್ಲಿ ಅನೇಕ ಸಂಗತಿಗಳನ್ನ ನಾವು ತಿಳಿಸುವಂತವರಾಗಿರಬೇಕು ಎಂಬುದಾಗಿ ಆತನು ಹೇಳುವಂತನಾಗಿದ್ದಾನೆ. ಆತನು 15 ದಿವಸ ಇದ್ರೂ ಕೂಡ ಆತನಿಗೆ ಕಲಿಸಿಕೊಂಡದ್ದು ದೇವರೇ ಹೊರತು ಅವರಿಂದ ಕಲಿಲಿಲ್ಲ ಎಂಬುದಾಗಿ ಅವರಿಗೆ ಹೇಳುವಂತ ನಾವು ನೋಡುತ್ತೇವೆ. ಮಾತ್ರವಲ್ಲ, ಈ ವಾಕ್ಯದಲ್ಲಿ ನಾವು ನೋಡಿದ ಹಾಗೆ ಆ ದೇವರೇ ಸಾಕ್ಷಿ ಎಂಬುದಾಗಿ, ನಾನು ಹೇಳುವಂತದ್ದು ಸುಳ್ಳಲ್ಲ, ಅದು ನಿಜ ಎಂಬುದಾಗಿ ಅವರ ಮುಂದೆ ಹೇಳುವಂತದ್ದನ್ನ ಪೌಲನು ವ್ಯಕ್ತಪಡಿಸುವಂತವನು ಆಗಿದ್ದಾನೆ. ದೇವರು ನಮ್ಗೆ ಸ್ತೋತ್ರವಾಗ್ಲಿ. ದೇವರ ಚಿತ್ತವಾದ್ರೆ ಮುಂದಿನ ದಿನದಲ್ಲಿ ಮುಂದಿನ ವಾಕ್ಯವನ್ನು ಕಲಿಯುವಂತರಾಗಿರೋಣ.